ಎಲ್ಲರಿಗೂ ನಮಸ್ಕಾರ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ತರಲಿ ಹರ್ಷ. ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹರ್ಷ ತರಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉಗಾದಿ ಅಂದ್ರೇನು, ಹಾಗೆ ಅವತ್ತಿನ ದಿನ ನಾವು ಏನೇನು ಮಾಡಬೇಕು, ನಾಮಗಳ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಏನು, ಇವೆಲ್ಲವನ್ನ ನನಗೆ ತಿಳಿದಿರ್ತಕ್ಕಂಥ 4 ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಯುಗಾದಿ ಅಂದ್ರೆ ಯುಗ ಪ್ಲಸ್ ಆದಿ. ಆದಿ ಅಂದ್ರೆ ಆರಂಭ, ಅಂದ್ರೆ ಬ್ರಹ್ಮನು ಸೃಷ್ಟಿಯನ್ನ, ಈ ಯುಗವನ್ನ ಇವತ್ತಿನಿಂದನೇ ಅಂದ್ರೆ ಚೈತ್ರ ಮಾಸದಲ್ಲಿ ಬರುವಂತಹ ಶುದ್ಧ ಪಾಡ್ಯಮಿ ಎಂದು ಈ ಸೃಷ್ಟಿಯನ್ನ ಆರಂಭ ಮಾಡಿದ ಅಂತ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದೇನು ಅಂತಂದ್ರೆ, ಹಿಂದೆ ಪೂರ್ವದಲ್ಲಿ ಸೋಮಕಾಸುರ ಎಂಬ ಒಬ್ಬ ರಾಕ್ಷಸನು ಬ್ರಹ್ಮನಲ್ಲಿರುವಂತಹ ವೇದಗಳನ್ನ ತಗೊಂಡು ಅಂದ್ರೆ ಕದ್ದುಕೊಂಡು ಸಮುದ್ರದ ಪಾತಾಳದಲ್ಲಿ ಹೋಗಿ ಅವಿತ್ಕೊಂಡು ಕುಳಿತಿರ್ತಾನ. ಇದನ್ನು ಕಂಡ ಶ್ರೀ ವಿಷ್ಣುವು ಮತ್ಸಾವತಾರ ತಾಳಿ ಸಮುದ್ರದ ಪಾತಾಳದಲ್ಲಿ ಹೋಗಿ ಆ ಸೋಮಕಾಸುರನನ್ನು ಸಂಹಾರ ಮಾಡಿ ಆ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ನಂತ. ಅಂದು ಬ್ರಹ್ಮನು ಈ ಸೃಷ್ಟಿಯನ್ನು ಸೃಷ್ಟಿಸೋದಕ್ಕೆ ಆರಂಭ ಮಾಡಿದ್ನಂತ. ಅದಕ್ಕಾಗಿ ಯುಗಾದಿ ಅಂತ ಹೇಳ್ತಾರೆ. ನಾಮಗಳು ಹೇಗೆ ಬಂದವು ಅನ್ನೋದನ್ನ ಕೂಡ ತಿಳಿಯೋಣ. ಹಿಂದೆ ಪೂರ್ವದಲ್ಲಿ ನಾರದರು ಶ್ರೀ ವಿಷ್ಣುವನ್ನು ಕುರಿತು, ನಿನ್ನ ಮಾಯಾಜಾಲದಲ್ಲಿ ಯಾರಾದ್ರೂ ಬೀಳಬಹುದು, ನಾನ್ ಮಾತ್ರ ಬೀಳಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ಅಲ್ಲಿ ಒಂದು ಕೊಳ ಕಾಣ್ತಾ ಇದೆಲ್ಲ, ಆ ಕೊಳದಲ್ಲಿ ಮುಳುಗು ಅಂತ ಹೇಳ್ತಾನೆ. ಸರಿ ಅಂತೇಳಿ ನಾರದರು ಆ ಕೊಳದಲ್ಲಿ ಮುಳುಗ್ತಾರೆ. ಮುಳುಗಿ ಮೇಲೆ ತೇಲಷ್ಟೊತ್ತಿಗೆ ಒಬ್ಬ ಸುಂದರ ಕನ್ಯೆಯಾಗಿರ್ತಾಳೆ, ಅಂದ್ರೆ ಒಂದು ಯುವತಿ ಆಗಿರ್ತಾಳೆ. ಆ ಯುವತಿ ತುಂಬಾ ರೂಪವತಿ ಆಗಿರ್ತಾಳೆ. ಆಕೆಯನ್ನ ಒಬ್ಬ ರಾಜನು ವಿವಾಹವಾಗುತ್ತಾನೆ, ಅಂದ್ರೆ ಮದುವೆ ಆಗ್ತಾನ. ಮದುವೆ ಆದ್ಮೇಲೆ ಅವರಿಗೆ 60 ಜನ ಮಕ್ಕಳು ಹುಟ್ಟುತ್ತಾರ. ಹೀಗೆ ಒಂದು ದಿನ ಯುದ್ಧ ನಡೆಯುವಾಗ 60 ಜನ ಮಕ್ಕಳು ಮತ್ತೆ ರಾಜ ಎಲ್ಲರೂ ಮರಣ ಹೊಂತಾರ, ಅಂದ್ರೆ ಸತ್ತು ಹೋಗ್ತಾರ. ಯುವತಿಗೆ ತಡ್ಕೊಳಕ್ ಆಗಂಗಿಲ್ಲ. ಒಂದೇ ಸಲ 60 ಜನ ಮಕ್ಕಳು ಸಾಯ್ತಾರೆ, ರಾಜನೂ ಸಾಯ್ತಾನೆ ಅಂದಾಗ ಆಕೆಗೆ ತುಂಬಾ ದುಃಖ ಆಗ್ತದ. ಅವಾಗ ಶ್ರೀ ವಿಷ್ಣುವಿಗಾಗಿ ತಪಸ್ಸನ್ನ ಮಾಡ್ತಾ ಕೂತ್ಕೊಳ್ತಾಳೆ. ಶ್ರೀ ವಿಷ್ಣು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷ ಆಗಿ ನಾರದ ಅಂತ ಕರಿತಾನೆ. ಕರೆದಾಗ ಆ ಯುವತಿ ರೂಪ ಹೋಗಿ ಮತ್ತೆ ನಾರದನ ರೂಪ ನಾರದನಿಗೆ ಬಂದ್ಬಿಡತ್ತೆ. ಆಗ ನಾರದ ದುಃಖ ಭರಿತನಾಗಿ, ಶ್ರೀ ವಿಷ್ಣುವು ನಿನ್ನ ಮಾಯಾಜಾಲದಲ್ಲಿ ಯಾರಾದ್ರೂ ಮುಳುಗ್ಲೇಬೇಕು, ನನ್ಗೂ ಕೂಡ ಹಾಗೆ ಆಯ್ತು, ಆದ್ರೂ ನನಗ ಈ 60 ಜನ ಮಕ್ಕಳನ್ನ ಕಳ್ಕೊಂಡಿದ್ನಲ್ಲ, ಆ ದುಃಖ ಮಾತ್ರ ನನಗೆ ಕಡಿಮೆ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಶ್ರೀ ವಿಷ್ಣು ಹೇಳ್ತಾನೆ, ಅವರು 60 ಜನ ಮಕ್ಕಳು ಇರ್ತಾರಲ್ಲ, ಅವೇ ಈ ನಾಮಗಳು. 10 ನಾಮಗಳು ಅವ್ರ ಮಕ್ಕಳಿಗೇನಿರ್ತಾವಲ್ಲ, ಅವುಗಳನ್ನ ವರ್ಷ ಒಂದು ಅವೇ ಹೆಸರುಗಳಿಂದ ಹೊಸ ವರ್ಷ ಪ್ರಾರಂಭ ಆಗ್ತದ ಅಂತ ಹೇಳ್ತಾನ. ಈ 60 ವರ್ಷ ಮುಗಿದ್ಮೇಲೆ ಮತ್ತೆ ಫಸ್ಟ್ 1, 2, 3 ಹೀಗೆ 60 ವರ್ಷ ಹೀಗೆ ಪುನರಾರಂಭ ಆಗ್ತಾನೆ ಇರ್ತದ ಅಂತೇಳಿ ನಾರದನಿಗೆ ಮಾತು ಕೊಡ್ತಾನ. ಅವಾಗ್ನಿಂದ ಈ ವರ್ಷಗಳು 60 ವರ್ಷಗಳು ಉಟ್ಕೊಂಡು ಅಂತ ಕೂಡ ದೊಡ್ಡವರು ಹೇಳ್ತಾರೆ. ಹೀಗೆ ಉಗಾದಿ ಹಬ್ಬದ ದಿನ ನಾವ್ ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಕೇಳ್ಬೇಕು ಅನ್ನೋದು ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಉಗಾದಿ ಹಬ್ಬ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆದ್ರೆ ನಮ್ಗೆ ಜನವರಿ 1ಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ ಭಾರತೀಯ ಪಂಚಾಂಗದ ಪ್ರಕಾರ ಆದ್ರೆ ಉಗಾದಿ ಹಬ್ಬದ್ಲಿಂದಾನೇ ನಮ್ಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಅಂದ್ರೆ ಚೈತ್ರ ಮಾಸ ಶುದ್ಧ ಪಾಡ್ಯಮಿಯಿಂದ ನಮ್ಗೆ ಈ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಹಾಗೆ ವಸಂತ ಕಾಲ ಕೂಡ ಈಗಿಂದನೇ ಪ್ರಾರಂಭವಾಗುತ್ತೆ. 12 ಮಾಸಗಳು, 6 ಋತುಗಳು ಎಲ್ಲಾನು ನಮ್ಗೆ ಈ ಹೊಸ ವರ್ಷದಿಂದನೇ ನಮ್ಗೆ ಹೊಸ ವರ್ಷ ಆರಂಭ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಅಂದ್ರೆ ಅವತ್ತೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು, ನೀರು ಹೊಡೆದು, ರಂಗೋಲಿ ಹಾಕಿ, ಬಾಗಿಲುಗಳಿಗೆ ತೋರಣಗಳನ್ನ ಕಟ್ಕೊಂಡು, ದೇವ್ರ ಪೂಜೆ ಮಾಡಿ, ದೇವ್ರಗಳಿಗೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡು ಬೇವು ಅಂತ ಮಾಡ್ತೀವಿ. ಬೇವು ಅಂದ್ರೆ ಬೇವು ಮತ್ತೆ ಬೆಲ್ಲನ ಅವತ್ತು ತಿನ್ಬೇಕು ಅಂತೇಳಿ. ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ ಅಲ್ಲ. ಇವೆರಡು ಕೂಡ ನಮ್ಮ ಬಾಳಲ್ಲಿ ಯಾವುದೇ ಬಂದ್ರು ಸಮನಾಗಿ ಹಂಚ್ಕೋಬೇಕು ಅಂತ ಇದ್ರ ಅರ್ಥ. ಇದರಲ್ಲಿ 6 ರುಚಿಗಳನ್ನ ಹಾಕಿ ಮಾಡ್ತಾರೆ. ಷಡ್ರುಚಿ ಅಂತ ಹೇಳ್ತಾರಲ್ಲ, ಅವು ಯಾವಂದ್ರೆ ಬೇವು, ಬೆಲ್ಲ, ಖಾರ, ಉಪ್ಪು, ಹುಳಿ, ಒಗರು. ಇವು 6 ಮಿಕ್ಸ್ ಮಾಡಿ ಇವತ್ತು ದೇಹಕ್ಕೆ ತಗೊಳ್ಳೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ವಾತಾವರಣದಲ್ಲಿ ಚೇಂಜ್ ಆಗುತ್ತೆ, ಅಂದ್ರೆ ತಾಪಮಾನ ಜಾಸ್ತಿ ಆಗುತ್ತಲ್ಲ, ಹಾಗೆಲ್ಲ ತಿನ್ನೋದ್ರಿಂದ 1 ವರ್ಷದವರೆಗೂ ಕೂಡ ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಇವತ್ತು ಹೊಸ ಬಟ್ಟೆಗಳನ್ನ ಧರಿಸಿ ಬೇವನ್ನ ಕುಡಿತಾರೆ. ಅದಾದ್ಮೇಲೆ ಮನೆಯಲ್ಲಿ ಒಬ್ಬಟ್ಟು, ಪಾಯಸ, ಶಾವಿಗೆ ಪಾಯಸ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಎಲ್ಲಾನು ಊಟ ಮಾಡ್ತಾರೆ. ಅದಾದ್ಮೇಲೆ ಸಾಯಂಕಾಲ ಗುಡಿಗಳಲ್ಲಿ, ನೀವು ಪಕ್ಕದ ಗುಡಿಗಳಲ್ಲಿ ಪಂಚಾಂಗ ಶ್ರವಣ ಮಾಡ್ತಾ ಇರ್ತಾರೆ. ನಮ್ದು ಯಾವ ರಾಶಿ ಇರುತ್ತಲ್ಲ, ಆ ರಾಶಿಗೆ ಏನು ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ
ಅಲ್ಲಿ ಪಂಚಾಂಗದಲ್ಲಿ ಹೇಳ್ತಾರೆ. ಅದನ್ನ ಅವತ್ತು ಕೇಳೋದ್ರಿಂದ ಕೂಡ ಹೊಸ ಪಂಚಾಂಗ ಆರಂಭ ಮಾಡ್ದಂಗ ಆಗತ್ತಾ ಅಂತೇಳಿ ಪ್ರತಿ ವರ್ಷ ಕೂಡ ಹಾಗೆ ಮಾಡ್ತಾರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಹೊಸ ವರ್ಷದ ದಿನ ನಾವೇನೇನ್ ಮಾಡ್ಬೇಕು, ಹಾಗೆ ಯಾಕೆ ಯುಗಾದಿ ಅಂತ ಹೇಳ್ತಾರೆ, ಈ ನಾಮಗಳು ಹೇಗ್ ಬರ್ತವೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ನಿಮ್ಮ ಬಾಳಲ್ಲಿ ಬೇವು ಕಡಿಮೆ ಇರ್ಲಿ, ಬೆಲ್ಲ ಸಿಹಿ ಹೆಚ್ಚಿಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.